ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಅಲ್ಲಿ ಇರುವಂಥ ಐಕಾನ್ ಸೆಟ್ಸ್ ಬಗೆಗಿನ ಒಂದು ಪ್ರಾಕ್ಟಿಕಲ್ ಅನ್ನ ಹೇಳಿಕೊಡ್ತಾ ಇದ್ದೇನೆ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಇಲ್ಲಿ ಈ ಪ್ರಾಕ್ಟಿಕಲ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. The table given below is prepared for employee promotion purpose. ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ. ಈ ಟೇಬಲ್ ಯಾವ ಎಂಪ್ಲಾಯಿಗಳಿಗೆ ಪ್ರಮೋಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇದೆ. Here who have scored more than 60 can eligible for promotion. ಈ ಟೇಬಲ್ ಅಲ್ಲಿ ಯಾರು 60ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದ್ದಾರೆ ಅವರು ಪ್ರಮೋಷನ್ಗೆ ಎಲಿಜಿಬಲ್ ಆಗಿರ್ತಾರೆ. Who have scored between 60 and 40 can take retest. ಈ ಎಂಪ್ಲಾಯಿಗಳಲ್ಲಿ ಯಾರು 60ರಿಂದ 40 ಮಾರ್ಕ್ಸ್ ತಗೊಂಡಿದ್ದಾರೆ, 60ರಿಂದ 40ರ ಮಧ್ಯದಲ್ಲಿ ಮಾರ್ಕ್ಸ್ ತಗೊಂಡಿದ್ದಾರೆ ಅವರು ರೀಟೆಸ್ಟ್ ಮತ್ತೊಮ್ಮೆ ಎಕ್ಸಾಮ್ ಅನ್ನ ಬರೀಬೇಕು. ಆನಂತರ who have scored below 40 are not eligible or fail. ಈ ಟೇಬಲ್ ಅಲ್ಲಿರುವಂಥ ಎಂಪ್ಲಾಯಿಗಳು ಯಾರು 40ಕ್ಕಿಂತ ಕಡಿಮೆ ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ ಅವರು ಪ್ರಮೋಷನ್ಗೆ ಎಲಿಜಿಬಲ್ ಆಗಿರೋದಿಲ್ಲ ಅಥವಾ ಅವರು ಫೇಲ್ ಆಗಿರ್ತಾರೆ ಎಕ್ಸಾಮ್ ಅಲ್ಲಿ. ದಿಸ್ ಕ್ಯಾನ್ ಬಿ ಡನ್ ಸಿಂಬಾಲಿಕಲಿ ಇನ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಬೈ ಯೂಸಿಂಗ್ ಐಕಾನ್ ಸೆಟ್ಸ್ ಅಂಡ್ ಮ್ಯಾನೇಜ್ ರೂಲ್ಸ್ ಆಪ್ಷನ್ಸ್. ಈ ಒಂದು ಪ್ರಾಬ್ಲಮ್ ಅನ್ನು ನಾವು ಐಕಾನ್ ಸೆಟ್ಸ್ ಅನ್ನ ಬಳಸ್ಕೊಂಡು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲಿ ಬರುವಂತ ಐಕಾನ್ ಸೆಟ್ಸ್ ಅನ್ನ ಬಳಸ್ಕೊಂಡು ನಾವು ಸಾಲ್ವ್ ಮಾಡಬಹುದು. ಓಕೆ, ಇದರಲ್ಲಿ ನಾವು ಯಾವುದಾದ್ರೂ ಇಲ್ಲಿ ನಮಗೆ 3 ಕಂಡೀಷನ್ಸ್ ಇದಾವೆ. 3 ಕಂಡೀಷನ್ಸ್ಗೆ ಇಲ್ಲಿ 3 ಏನು ಸ್ಟೇಟಸ್ ತೋರಿಸುವಂತ ಒಂದು ಐಕಾನ್ ಸೆಟ್ಸ್ ಅನ್ನ ಬಳಸಬಹುದು. ಯಾವುದಾದ್ರೂ ಬಳಸಬಹುದು. ಆರೋ ಮಾರ್ಕ್ ಬಳಸಬಹುದು, ಈ ಫ್ಲಾಗ್ಸ್ ಅನ್ನ ಬಳಸಬಹುದು, ಈ ಟ್ರಾಫಿಕ್ ಸಿಗ್ನಲ್ಸ್ ಅನ್ನ ಬಳಸಬಹುದು. ಆದರೆ ಬೆಟರ್ ನಾವು ಇಲ್ಲಿ ಯಾವುದನ್ನ ತೋರಿಸೋಣ ಅಂದ್ರೆ ಈ ಒಂದು ರಿಮ್ಡ್, ರೈಟ್ ಮಾರ್ಕ್, ಎಕ್ಸ್ಕ್ಲಮೇಟರಿ, ಒಂದು ಕ್ರಾಸ್ ಮಾರ್ಕ್ ಏನ್ ಕಾಣಿಸ್ತಾ ಇದೆ ಇದನ್ನಾದ್ರೂ ಬಳಸಬಹುದು, ಇದನ್ನಾದ್ರೂ ಬಳಸಬಹುದು. ಓಕೆ, ಬೆಟರ್ ನಾವು ಈಗ ಇದನ್ನ ಬಳಸೋಣ. ಇಲ್ಲಿರುವಂತ ಅನ್ಸರ್ಕಲ್ಡ್ 3 ಐಕಾನ್ ಸೆಟ್ಸ್ ಇದನ್ನ ನಾವು ಬಳಸೋಣ. ಓಕೆ ಸ್ನೇಹಿತರೆ, ಈಗ ನೋಡಿ ಇಲ್ಲಿ ಎಂಪ್ಲಾಯ್ ಟೇಬಲ್ ಇದೆ, ಸ್ಕೋರ್ಸ್ ಒಂದು ಕಾಲಮ್ ಇದೆ. ಇದನ್ನ ಸೆಲೆಕ್ಟ್ ಮಾಡಿ ನಾವು ಸುಮ್ಮನೆ ಐಕಾನ್ ಸೆಟ್ಸ್ ಹಾಕಿದ್ರೆ ಏನಾಗುತ್ತೆ, ಅದು ನ್ಯಾಚುರಲ್ ಆಗಿ ತನಗೆ ಬೇಕಾದಂಥದ್ದನ್ನ ತಗೊಂಡ್ಬಿಡತ್ತೆ. ಓಕೆ, ನ್ಯಾಚುರಲ್ ಆಗಿ ಇಲ್ಲಿ ನೋಡಿ 80 ತೋರಿಸ್ತಾ ಇದೆ, 55 ಎಕ್ಸ್ಕ್ಲಮೇಟರಿ ತೋರಿಸ್ತಾ ಇದೆ, 34, 67 ರೈಟ್ ಮಾರ್ಕ್ ತೋರಿಸ್ತಾ ಇದೆ. ಹೀಗೆ ಇದು ನಾವು ಅನ್ಕೊಂಡ ಹಾಗೆ ನಿಮ್ಗೆ ಬೇಕಾದಂತ ಒಂದು ಫಾರ್ಮುಲಾನ ಇದು ಫಾಲೋ ಮಾಡಿರೋದಿಲ್ಲ. ಓಕೆ, ನಮ್ಗೆ ಬೇಕಾದಂತ ಫಾರ್ಮುಲಾವನ್ನ ನಾವು ಇಲ್ಲಿ ಹಾಕಬೇಕಾದ್ರೆ ಅದಕ್ಕೆ ಮ್ಯಾನೇಜ್ ರೂಲ್ಸ್ ಆಪ್ಷನ್ ಅಲ್ಲಿ ಹೋಗಬೇಕು ಅಥವಾ ನ್ಯೂ ರೂಲ್ ಇಂದ ನಾವು ಈ ಒಂದು ಐಕಾನ್ಸ್ ಅನ್ನ ಹಾಕಬಹುದು. ಓಕೆ ಸರಿ, ಈಗ ಇಲ್ಲಿ ಹಾಕಿರುವಂತ ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ನ ನಾನು ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ರೂಲ್ಸ್ ಫ್ರಮ್ ಸೆಲೆಕ್ಟೆಡ್ ಸೆಲ್ಸ್ ಕ್ಲಿಯರ್ ಆಗಿದಾವೆ. ಓಕೆ, ಈಗ ಈ ಸ್ಕೋರ್ ಟೇಬಲ್ ಅಲ್ಲಿರುವಂತ ಸ್ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ, ಡೇಟಾ ಸ್ಟೋರ್ ಸೆಲೆಕ್ಟ್ ಮಾಡಿದ್ದೀನಿ. ಇದಕ್ಕೆ ನಾನು ಐಕಾನ್ ಸೆಟ್ಸ್ ಅಂತ ಹೋಗೋ ಬದಲಾಗಿ ಮೊದಲು ಏನ್ ಮಾಡೋಣ, ನ್ಯೂ ರೂಲ್ ಅಂತ ಕ್ಲಿಕ್ ಮಾಡೋಣ. ನ್ಯೂ ರೂಲ್. ಓಕೆ, ಇಲ್ಲಿ ಫಾರ್ಮ್ಯಾಟ್ ಆಲ್ ಸೆಲ್ಸ್ ಬೇಸ್ಡ್ ಆನ್ ದೇರ್ ವ್ಯಾಲ್ಯೂಸ್, ಈ ಫಸ್ಟ್ನೇ ಒಂದು ಆಪ್ಷನ್ ಅನ್ನು ನಾವು ಚಾಯ್ಸ್ ಮಾಡಿರಬೇಕು. ಆನಂತರ ಫಾರ್ಮ್ಯಾಟ್ ಸ್ಟೈಲ್ ಅಲ್ಲಿ ಇಲ್ಲಿ 2 ಕಲರ್ ಸ್ಕೇಲ್ಸ್ ಅಂತಿದೆ, ನನಗೆ 3 ಕಲರ್ ಸ್ಕೇಲ್ಸ್ ಬೇಡ, ಐಕಾನ್ ಸೆಟ್ಸ್ ಅಂತ ಹೋಗೋಣ. ಐಕಾನ್ ಸೆಟ್ಸ್ ಅಲ್ಲಿ ಕೂಡ ನಮಗೆ ಬೇರೆ ಬೇರೆ ರೀತಿ ಸಿಗ್ನಲಿಂಗ್ಸ್, ಬೇರೆ ಬೇರೆ ಒಂದು ಟೈಪ್ಸ್ ಇದಾವೆ. ಇದರಲ್ಲಿ ನಾವು ಯಾವ ತಗೊಳ್ಳೋಣ, 3 ಸಿಂಬಾಲ್ಸ್ ಅನ್ಸರ್ಕಲ್ಡ್ ಇದನ್ನ ನಾವು ತಗೊಳ್ಳೋಣ. ಓಕೆ, ರೈಟ್ ಮಾರ್ಕು ಮತ್ತೆ ಎಕ್ಸ್ಕ್ಲಮೇಟರಿ ಚಿಹ್ನೆ ಹಾಗೆ ಕ್ರಾಸ್ ಮಾರ್ಕ್ ಅಂದ್ರೆ ಕ್ಯಾನ್ಸಲ್ ಮಾರ್ಕು ಒಂದಿದೆ. ಓಕೆ, ಇಲ್ಲಿ ನಮಗೆ ನ್ಯಾಚುರಲ್ ಆಗಿ ಹಾಕಿದ್ರೆ ಏನಾಗುತ್ತೆ, 67ಕ್ಕಿಂತ ಹೆಚ್ಚಿಗೆ ಇರೋದೆಲ್ಲ ರೈಟ್ ಮಾರ್ಕ್ ತೋರಿಸುತ್ತೆ, 33ಕ್ಕಿಂತ 67ರಿಂದ 33 ಮಧ್ಯದಲ್ಲಿರೋದು ಎಕ್ಸ್ಕ್ಲಮೇಟರಿ ತೋರಿಸುತ್ತೆ, 33ಕ್ಕಿಂತ ಕಡಿಮೆ ಇರೋದು ಕ್ರಾಸ್ ಮಾರ್ಕ್ ತೋರಿಸುತ್ತೆ. ಆದ್ರೆ ನಮ್ಗೆ ಏನಾಗಬೇಕು, ಇದು 60 ಮೇಲೆ ಇರೋದು ರೈಟ್ ಮಾರ್ಕ್ ಆಗಬೇಕು, 60ರಿಂದ 40ರ ಮಧ್ಯದಲ್ಲಿರೋದು ಎಕ್ಸ್ಕ್ಲಮೇಟರಿ ಚಿಹ್ನೆ ಬರಬೇಕು, 40ಕ್ಕಿಂತ ಕಡಿಮೆ ಇರೋದು ಇದು ಏನು ಕ್ರಾಸ್ ಮಾರ್ಕ್ ಅಥವಾ ಫೇಲ್ ಅಂತ ತೋರಿಸ್ಬೇಕು. ಓಕೆ,
ಸೊ ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡೋಣ, ನಾವಿಲ್ಲಿ ಬಳಸಿರೋದು ವ್ಯಾಲ್ಯೂಸ್, ಪರ್ಸೆಂಟೇಜ್ ಅಲ್ಲ, ಬರೀ ನಂಬರ್ಸನ್ನು ನಾವು ಇಲ್ಲಿ ಬಳಸಿದ್ದೀವಿ. ಇಲ್ಲಿ ಪರ್ಸೆಂಟ್ ಅಂತ ಇದೆಯಲ್ಲ, ಪರ್ಸೆಂಟ್ ಇರೋದನ್ನು ನಾವು ನಂಬರ್ ಅಂತ ತಗೊಳ್ಳೋಣ. ಓಕೆ, ಮೇಲೆ ಕೆಳಗಡೆ ಎರಡನ್ನೂ ಕೂಡ ನಾವು ನಂಬರ್ ಅಂತ ಮಾಡೋಣ. ಅನಂತರ ನಮಗೆ ಯಾವುದು ರೈಟ್ ಮಾರ್ಕ್ ತೋರಿಸ್ಬೇಕು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60 ಇರೋದು. ಓಕೆ, ಇಲ್ಲಿ ನಾವು 60 ಅಂತ ಬರ್ಕೊಳ್ಳೋಣ. ಓಕೆ, ಇಲ್ಲಿ ಏನು ಮಾಡೋಣ, 60 ಅಂತ ಬರ್ಕೊಂಡಿದ್ದೀವಿ. ಆನಂತರ 60 to 40 ಮಧ್ಯದಲ್ಲಿರೋದು, ಅದಕ್ಕೇನು ಮಾಡೋಣ, ಎಕ್ಸ್ಕ್ಲಾಮೇಟರಿ ಚಿಹ್ನೆ. ಓಕೆ, ಅದಕ್ಕಿಂತ ಕಡಿಮೆ ಇರೋದು ಕ್ರಾಸ್ ಮಾರ್ಕ್, ಇದು ಬಂದೇ ಬರುತ್ತೆ. ಓಕೆ ಅಂತ ಕೊಡೋಣ. ಓಕೆ ಅಂತ ಕೊಟ್ಟರೆ ಆ ಪ್ರಕಾರ ಇಲ್ಲಿ ನಮಗೆ ರೈಟ್ ಮಾರ್ಕು, ಎಕ್ಸ್ಕ್ಲಾಮೇಟರಿ ಚಿಹ್ನೆ ಮತ್ತು ಕ್ಯಾನ್ಸಲ್ ಮಾರ್ಕು ಬಂದಿದ್ದಾವೆ. ಓಕೆ, ಸೊ ಇಲ್ಲಿ ಒಂದ್ಸರಿ ಚೆಕ್ ಮಾಡೋಣ. ಇಲ್ಲಿ 61 ಅಂತ ಕೊಡೋಣ. 61 ಎಂಟ್ರಿ ಮಾಡ್ತೀನಿ, ರೈಟ್ ಮಾರ್ಕ್ ತೋರಿಸ್ತಾ ಇದೆ. 61 ಬಿಟ್ಟು 59 ಮಾಡೋಣ, 59, ಅವಾಗ ಕೂಡ 59 ಎಕ್ಸ್ಕ್ಲಾಮೇಟರಿ ಚಿಹ್ನೆ ತೋರಿಸ್ತಾ ಇದೆ. ಓಕೆ, 60 ಬಿಲೋ ಇದ್ರೆ ಏನಾಗಬೇಕು, ಎಕ್ಸ್ಕ್ಲಾಮೇಟರಿ ಚಿಹ್ನೆ ಬರಬೇಕು. 60 ಮಾಡಿ ನೋಡೋಣ, 60 ರೈಟ್ ಮಾರ್ಕ್. ಓಕೆ, ಇನ್ನು ಫೇಲ್ ತೋರಿಸುತ್ತೋ ಇಲ್ವೋ, ಫೇಲ್ ಅಂದರೆ ಎಷ್ಟು, 40 ಕೆಳಗಡೆ ಇರಬೇಕು. ಓಕೆ, 40 ಅಂತ ಮಾಡಿ ನೋಡೋಣ. ಇದನ್ನು 40 ಮಾಡಿದರೆ ಎಕ್ಸ್ಕ್ಲಾಮೇಟರಿ ಚಿಹ್ನೆ, 40ಕ್ಕಿಂತ ಕಡಿಮೆ ಇದ್ದರೆ 39 ಅಂತ ಮಾಡಿ ನೋಡೋಣ, ಫೇಲ್. ಓಕೆ, ನಾವು ಇಲ್ಲಿ ವ್ಯಾಲ್ಯೂಸನ್ನು ಈ ರೀತಿ ಚೇಂಜ್ ಮಾಡಿ ನಾವು ಹಾಕಿರುವಂಥ ಕಂಡೀಷನಲ್ ಫಾರ್ಮೇಟಿಂಗು ಸರಿ ಇದೆಯೋ ತಪ್ಪಿದೆಯೋ ಅಂತ ಒಂದ್ಸರಿ ಡಾಕ್ಟರ್ ಏನು ಮಾಡಬೇಕು ಅಂದರೆ ಪರೀಕ್ಷಿಸಬೇಕು. ಓಕೆ, ಸೊ ಇಲ್ಲಿ ನಾವು ಹಾಕಿರೋದು ಕರೆಕ್ಟ್ ಇದೆ. ಓಕೆ, 85 ಕೊಡೋಣ, ಅದು ರೈಟ್ ಮಾರ್ಕ್ ಆಗಿ ಬಂದಿದೆ. ಇನ್ನು ಇದು ಜಸ್ಟ್ ನೋಡಿದ ತಕ್ಷಣ, ಈ ಒಂದು ಟೇಬಲನ್ನು ನೋಡಿದ ತಕ್ಷಣ ಏನಪ್ಪ ರೈಟ್ ಮಾರ್ಕ್ ಕೊಟ್ಟಿದ್ದಾರೆ, ಎಕ್ಸ್ಕ್ಲಾಮೇಟರಿ ಕೊಟ್ಟಿದ್ದಾರೆ, ಇಲ್ಲಿ ಕ್ರಾಸ್ ಮಾರ್ಕ್ ಕೊಟ್ಟಿದ್ದಾರೆ, ಏನಿದು ಅಂತ ಗೊತ್ತಾಗಲ್ಲ. ಇಲ್ಲಿ ನಮಗೆ ಇದರ ಪಕ್ಕದಲ್ಲಿ ಇನ್ನೊಂದು ಟೇಬಲ್ ಇದೆ. ಈ ಟೇಬಲಲ್ಲಿ ನೋಡಿ, ಇಲ್ಲಿ ಗ್ರೇಟರ್ ದ್ಯಾನ್ 60 ಇದ್ದವ್ರಿಗೆ ಪಾಸ್ ಅಂತ ಹೇಳಿದ್ದೀವಿ. ಓಕೆ, 60 to 40 ಇದ್ದವ್ರಿಗೆ ರೀಟೆಸ್ಟ್ ಅಂತ ಕೊಟ್ಟಿದ್ದೀವಿ, ಬಿಲೋ 40 ಇದ್ದವ್ರಿಗೆ ಫೇಲ್ ಅಂತ ಕೊಟ್ಟಿದ್ದೀವಿ. ಇದಕ್ಕೂ ಕೂಡ ನಾವು ಇಲ್ಲಿ ಐಕಾನ್ಸನ್ನು ಹಾಕಿ ತೋರಿಸ್ಬೇಕು. ಯಾವುದು, ಈ ರೀತಿ ರೈಟ್ ಮಾರ್ಕು, ಎಕ್ಸ್ಕ್ಲಾಮೇಟರಿ ಮತ್ತು ಕ್ರಾಸ್ ಮಾರ್ಕನ್ನು ಇಲ್ಲಿ ಹಾಕಿ ತೋರಿಸ್ಬೇಕು. ಇದಕ್ಕೇನು ಮಾಡೋಣ, ಇಲ್ಲಿ ಅಬೌವ್ 60 ಇರುವಂಥ ಯಾವುದಾದ್ರೂ ಒಂದು ನಂಬರ್ಸನ್ನು ಬರ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 85 ಅಂತ ತಗೊಳ್ಳೋಣ. ಇನ್ನು ಕೆಳಗಡೆ ಇದರಲ್ಲಿ ಕೆಳಗಡೆ ಒಂದು ಸೆಲ್ಲಲ್ಲಿ ರೀಟೆಸ್ಟ್ ಅಂತ ಏನಿದೆ, 60 to 40 ಇರುವಂಥ ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನು ತಗೊಳ್ಳೋಣ, 55 ತಗೊಳ್ತೀನಿ. ಇನ್ನು ಬಿಲೋ 40 ಇರುವಂಥ ಒಂದು ಯಾವುದಾದ್ರೂ ವ್ಯಾಲ್ಯೂವನ್ನು ಇಲ್ಲಿ ತಗೊಳ್ಳೋಣ, ಎಷ್ಟು, 39 ಅಂತ ತಗೊಳ್ಳೋಣ. ಓಕೆ, ಇದಕ್ಕೆ ನಾವು ಇನ್ನೊಮ್ಮೆ ಕಂಡೀಷನಲ್ ಫಾರ್ಮೇಟಿಂಗ್ ಹಾಕೋಣ. ಕಂಡೀಷನಲ್ ಫಾರ್ಮೇಟಿಂಗ್ ಅದು ಹೋಗಿ ನ್ಯೂ ರೂಲ್ಸ್, ಇಲ್ಲಿ ನಾವು ಏನು ಮಾಡೋಣ, ಐಕಾನ್ ಸೆಟ್ಸ್ ಅಂತ ತಗೊಳ್ಳೋಣ. ಇದರಲ್ಲಿ ಯಾವುದು 3 ಅನ್ಸರ್ಕಲ್ಡ್ ಸಿಂಬಾಲ್ಸ್. ಓಕೆ, ಇಲ್ಲಿ ನಮಗೆ ಪರ್ಸೆಂಟ್ ಬದಲಾಗಿ ನಂಬರ್ ಅಂತ ತಗೊಳ್ಳೋಣ. ನಂಬರ್ ಇಲ್ಲಿ ಅಬೋವ್ 60 ಇರೋದು, ಅಬೋವ್ ಆರ್ ಈಕ್ವಲ್ ಟು, ಓಕೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 60. ಅನಂತರ 60ಕ್ಕಿಂತ ಬಿಲೋ ಆ್ಯಂಡ್ ಏನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 40 ಇರೋದು ಎಕ್ಸ್ಕ್ಲಾಮೇಟರಿ ಚಿಹ್ನೆಯಲ್ಲಿ ಬರಬೇಕು. ಓಕೆ ಅಂತ ಕೊಡೋಣ. ಆ ರೀತಿಯಾಗಿ ಬಂದಿದ್ದಾವೆ. ಇಲ್ಲಿ ನಮಗೆ ನಂಬರ್ಸು ಮತ್ತು ಏನು ಸಿಂಬಾಲ್ಸ್ ಎರಡು ತೋರಿಸ್ತಾ ಇದ್ದಾವೆ. ನಮ್ಗೆ ಬರೀ ಸಿಂಬಾಲ್ಸ್ ಅಷ್ಟೇ ಕಾಣಿಸ್ಬೇಕು, ಈ ನಂಬರ್ಸು ಹೈಡ್ ಆಗಬೇಕು. ಅದಕ್ಕೇನು ಮಾಡೋದು, ಕಂಡೀಷನಲ್ ಫಾರ್ಮೇಟಿಂಗಲ್ಲಿ ಹೋಗಿ ಮ್ಯಾನೇಜ್ ರೂಲ್ಸ್ ಅಂತ ಕೊಡೋಣ. ಈಗ ಆಲ್ರೆಡಿ ನಾವು ರೂಲ್ಸ್ ಹಾಕಿದ್ದೀವಿ, ಇವಾಗ ಏನು ಮಾಡ್ಬೋದು, ಮ್ಯಾನೇಜ್ ರೂಲ್ಸ್ ಅಂತ ಹೋಗ್ಬೋದು. ಮ್ಯಾನೇಜ್ ರೂಲ್ಸ್ ಇಲ್ಲಿರೋದ್ರಲ್ಲಿ ನಾವು ಸ್ವಲ್ಪ ಎಡಿಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಎಡಿಟ್ ರೂಲ್ ಅಂತ ಒಂದು ಆಪ್ಷನ್ ಇದೆ, ಎಡಿಟ್ ರೂಲ್ ಅಂತ ಹೋಗಿ ಇದರಲ್ಲಿ ನಮಗೊಂದು ಆಪ್ಷನ್ಸ್ ಕಾಣಿಸುತ್ತೆ, ಶೋ ಐಕಾನ್ಸ್ ಓನ್ಲಿ. ಓಕೆ, ಅನಂತರ ರಿವರ್ಸ್ ಐಕಾನ್ ಆರ್ಡರ್ ಅಂತ ಹೇಳ್ತೀವಿ. ರಿವರ್ಸ್ ಐಕಾನ್ ಆರ್ಡರ್ ಅಂದರೆ ಈ ಕ್ರಾಸ್ ಮಾರ್ಕ್ ಇರೋದು ಮೇಲೆ 60ಕ್ಕೆ ಹೋಗುತ್ತೆ, ಮಧ್ಯದಲ್ಲಿರೋ ಮಧ್ಯಕ್ಕೆ ಇರುತ್ತೆ, ರೈಟ್ ಮಾರ್ಕ್ ಇರೋದು ಕೆಳಗೆ ಬರುತ್ತೆ. ಆ ರೀತಿ ರಿವರ್ಸ್ ಆಗುತ್ತೆ. ರಿವರ್ಸ್ ಬೇಡ ನಮಗೆ, ಶೋ ಐಕಾನ್ಸ್ ಓನ್ಲಿ ಅಂತ ತೊಗೊಳ್ಳೋಣ. ಶೋ ಐಕಾನ್ಸ್ ಓನ್ಲಿ ಅಂದರೆ ನಂಬರ್ ಹೈಡ್ ಆಗ್ತವೆ, ಬರೀ ಈ ಸಿಂಬಾಲ್ಸ್ ಮಾತ್ರ ಕಾಣಿಸ್ತವೆ. ಓಕೆ ಕೊಡೋಣ. ಓಕೆ, ಅಪ್ಲೈ. ಓಕೆ, ನೋಡಿ ನಂಬರ್ಸ್ ಕಾಣಿಸ್ತಾ ಇಲ್ಲ, ಬರೀ ಐಕಾನ್ಸ್ ಮಾತ್ರ ಕಾಣಿಸ್ತಾ ಇದ್ದಾವೆ. ಇದನ್ನು ನಾವು ಸೆಂಟರ್ ಮಾಡ್ಕೊಳ್ಳೋಣ. ಈಗ ಯಾರಾದರೂ ನೋಡಿದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಅಬೋವ್ 60 ಇರೋದು ಇಲ್ಲಿ ರೈಟ್ ಮಾರ್ಕ್ ತೋರಿಸಿದೆ ಅಂತ, 60 to 40 ಇರೋದು ಎಕ್ಸ್ಕ್ಲಾಮೇಟರ್ ಚಿಹ್ನೆ ತೋರಿಸಿದೆ ಅಂತ.
ಓಕೆ. ಆನಂತರ 40ಕ್ಕಿಂತ ಕಡಿಮೆ ಇರೋದು ಫೇಲ್ ಅಂತ ತೋರಿಸಿದೆ ಅನ್ನೋದು ಅವರಿಗೆ ವಿಜುವಲೈಸೇಷನ್ ಆಗುತ್ತೆ. ಓಕೆ, ಇದಾಗಿತ್ತು ಸ್ನೇಹಿತರೆ ಐಕಾನ್ ಸೆಟ್ಸ್ ಬಗ್ಗೆ ಒಂದು ಪ್ರಾಕ್ಟಿಕಲ್ ಅನ್ನು ತಿಳಿಸ್ಕೊಡುವಂಥ ವಿಡಿಯೋ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಮತ್ತು ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ. ಅನಂತರ ನಿಮ್ಮ ಅಭಿಪ್ರಾಯಗಳನ್ನು ಈ ವಿಡಿಯೋದ ಬಗ್ಗೆ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.